ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. 11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಬದಲಾವಣೆ ಆಗ್ತಿದೆ. ಬದಲಾವಣೆಗೆ ಕೈ ಹಾಕಿರುವ ಸರ್ಕಾರದ ಬಗ್ಗೆ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲೂ ಅಕ್ಕಿ ಕಡಿತ ಮಾಡ್ತಿಲ್ಲ. ಬಿಪಿಎಲ್ನಿಂದ ಎಪಿಎಲ್ ಬದಲಾವಣೆ ಬಗ್ಗೆ ಯೋಚನೆ ಮಾಡಿದ್ದೀರಾ? ಎಪಿಎಲ್ ಕಾರ್ಡ್ನವರು ದುಡ್ಡು ಕೊಡಬೇಕಲ್ವಾ? ಸರ್ಕಾರದ ಮೇಲೆ ಹೊರೆ ತಪ್ಪಿಸಲು ಈ ರೀತಿ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗೆ 52,000 ಕೋಟಿ ಕೊಡ್ತಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡೋದು ಬೇರೆ. ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರಕ್ಕೆ ಏನೂ ಹೊರೆ ಇಲ್ಲ. ತೆರಿಗೆ ಹೆಚ್ಚಿಗೆ ಮಾಡಿ ಸಂಗ್ರಹ ಮಾಡಿರುವ ಹಣ ಏನಾಯ್ತು? ಈಗ ರಾಜ್ಯ ಸರ್ಕಾರ 1,05,000 ಕೋಟಿ ಸಾಲ ಮಾಡ್ತಿದ್ದೀರಾ. ಗ್ಯಾರಂಟಿ ಸ್ಕೀಮ್ನಿಂದ ಖಜಾನೆ ಏನು ಖಾಲಿ ಆಗಿಲ್ಲ. ಗ್ಯಾರಂಟಿ ಸ್ಕೀಮ್ ಪರಿಶೀಲನೆ ಮಾಡಲು ಫ್ಲೈಟ್ ಮಾಡಿಕೊಡ್ತೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಹೇಳಿಕೆಗೆ ಅವರು ಬಂದು ಏನು ನೋಡಬೇಕಾಗಿಲ್ಲ, ನಾವೇ ಇಲ್ಲಿ ನೋಡ್ತಿದ್ದೇವೆ. ಸಿಎಂ ಹೇಳಿದಂತೆ ಕೇಸ್ ಹಾಕಲಿ ಬಿಡಿ, ನೋಡೋಣ. ವಕ್ಫ್ ಆಸ್ತಿ ವಿವಾದ ಕುರಿತು ವಕ್ಫ್ ಆಸ್ತಿ ಬಗ್ಗೆ ಸರ್ಕಾರವೇ ತೆರೆ ಎಳೆಯಬೇಕು. ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಮಂತ್ರಿನೇ ಹೇಳ್ತಿದ್ದಾರೆ. ಸರ್ಕಾರದ ಕೆಲವು ತೀರ್ಮಾನದಿಂದ ಗೊಂದಲ ಸೃಷ್ಟಿಯಾಗಿದೆ. ಉಳ್ಳವರು ವಕ್ಫ್ ಆಸ್ತಿ ವಶಕ್ಕೆ ಪಡೆದಿರುವ ಬಗ್ಗೆ ಏನು ಕ್ರಮ ಆಗಿಲ್ಲ. ರೈತರ ಜಮೀನು ಮಾತ್ರ ವಕ್ಫ್ ಆಸ್ತಿ ಮಾಡಲಾಗ್ತಿದೆ. ಅಶಾಂತಿ ಉಂಟು ಮಾಡಲು ಸರ್ಕಾರ ಮಾಡಿರುವ ಮಹಾ ಅಪರಾಧ. ಮಂತ್ರಿ ಚೆಲುವನಾರಾಯಣ ಸ್ವಾಮಿ ಹೇಳಿಕೆ ಕುರಿತು ಅದು ಮುಗಿದಿರುವ ಅಧ್ಯಾಯ. ಅವರ ಬಗ್ಗೆ ಚರ್ಚೆ ಅನವಶ್ಯಕ. ಏನು ಆಗಿದೆ ಅಂತ ಭಗವಂತ ನೋಡಿಕೊಳ್ತಾನೆ. ನಾನು ಅವರಿಂದ ಸಿಎಂ ಆಗಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ. ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ರಿಂದ ಅರಣ್ಯ ಒತ್ತುವರಿ ಆರೋಪದ ಸರ್ವೆ ಸ್ಥಗಿತ ಕುರಿತು ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ರೈತರ ಭೂಮಿಯನ್ನು ಅರಣ್ಯ ಹಾಗೂ ಕಂದಾಯ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿ ಖಾಲಿ ಮಾಡಿಸಿದ್ದಾರೆ. 126 ಎಕರೆ ಒತ್ತುವರಿ ಸರ್ವೆ ಬಗ್ಗೆ ಕೋರ್ಟ್ ಸೂಚನೆ ನೀಡಿದೆ. ಹಾಗಾದ್ರೆ ಬಡವರಿಗೆ ಒಂದು ನ್ಯಾಯ, ಇವರಿಗೆ ಒಂದು ನ್ಯಾಯನ? ಒಂದೇ ತಿಂಗಳ 6ನೇ ತಾರೀಕು ಸರ್ವೆ ಮಾಡಲು ನಿಗದಿಯಾಗಿದ್ದು ಏನಾಯ್ತು? ಅದ್ಯಾವುದೋ HMT ಬಗ್ಗೆ ಇಟ್ಕೊಂಡು ಅರಣ್ಯ ಮಂತ್ರಿ ಮಾತಾಡುತ್ತಿದ್ದಾರೆ. ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರು ಅಲ್ವೇ ಅಂತ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ರಮೇಶ್ ಕುಮಾರ್ಗೆ ಪರೋಕ್ಷವಾಗಿ ಎಚ್ಚರಿಕೆ ತಿರುಗೇಟು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ಕೋಲಾರ. ಬಂದು ನಮ್ಮ ರಾಜ್ಯದಲ್ಲಿ ಏನೇನಾಗಿದೆ ನೋಡ್ಲಿ ಅಂತ ಒಂದು ಸವಾಲ್ ಹಾಕಿದೆ. ಅಯ್ಯೋ, ಅವರು ಬಂದು ನೋಡ್ಬೇಕಾಗಿಲ್ಲ, ನಾವೇ ದಿನ ನೋಡ್ತಾ ಇದೀವಲ್ಲ. ಪ್ರಧಾನ ಮಂತ್ರಿಗಳು ಬಂದಿಲ್ಲ, ನೋಡ್ಬೇಕಾಗಿಲ್ಲ. ಪ್ರತಿನಿತ್ಯ ಏನ್ ನಡೀತಿದೆ ನಾವೇ ದಿನ ನೋಡ್ತಾ ಇದೀವಲ್ಲ. ಹಾಕ್ಲಿ, ದೇಶದ ಕಾನೂನು ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದು ಸಂವಿಧಾನದಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಈಗ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಒಂದು ಅಂತಿಮ ತೆರೆ ಹಿಡೀರಿ. ಸಾರ್ವಜನಿಕವಾಗಿ ಹಲವಾರು ರೀತಿಯ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಮ್ಮಿಂದ. ಸರ್ಕಾರದ ಮಂತ್ರಿಗಳ ಹೇಳಿಕೆ, ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ. ಇವತ್ತು ಈ ರೀತಿಯ ವಾತಾವರಣ ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು. ಇದನ್ನ ಸರ್ಕಾರ ಸರಿಪಡಿಸಬೇಕಿಲ್ಲಿ. ಮುಗಿದೋಗಿರೋ ಅಧ್ಯಾಯ ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆಯೋ 10 ವರ್ಷ ಆಗಿದೆಯೋ, ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ. ಭಗವಂತ ಮಾಡ್ಕೊಳ್ಳಿ ಹಿಡ್ಕೊಂಡಿದ್ದಾರೆ ಯಾರು? ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಯಾರು? ನಾನೇ ಯಾವಾಗ ಹೇಳಿದ್ದೀನಿ? ಅವರಿಂದ ಆಗಿದೆ ನಾನು ಮುಖ್ಯಮಂತ್ರಿ. ಅವ್ರು ಹೇಳ್ಕೊಂಡಿರೋದು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಇದೆ. ಅದರ ಬಗ್ಗೆ ಸಬ್ಜೆಕ್ಟ್ ಅನವಶ್ಯಕ. ಆಗೋಗಿರೋ ಅಧ್ಯಾಯ, ಅದರ ಬಗ್ಗೆ ಈಗ ನಾನು